ಪ್ರತಿಯೊಬ್ರು ಒಂದು ಟೈಮಲ್ಲಿ ನೋಡಿರ್ಬೇಕು, ನನ್ನ ರೀಲ್ಸಲ್ಲಿ ಆಗ್ತಿದ್ರು. ಅಂದರೆ ರೋಡ್ ಮಾಡೋಕ್ಕೆ ಸರ್ಕಾರಕ್ಕೆ ನೆನಪಾಯ್ತದೆ, ರೋಡ್ ಮಾಡಬೇಕು, ಆಮೇಲೆ ಪೈಪ್ ಲೈನ್ ಹಾಕಬೇಕು ಅಂತ ನೆನಪಾಯ್ತದೆ, ಪೈಪ್ ಲೈನ್ ಮಾಡಬೇಕು ಅಂತ ಈ ಥರದೊಂದು ಅಷ್ಟು ರೀಲ್ಸು ಕಾಮಿಡಿಯಾಗಿ ಫನ್ನಿಯಾಗಿತ್ತು. ಅದನ್ನ ಇವತ್ತು ರಿಯಲಾಗಿ ಮಾಡಿದ್ದಾರೆ ನಮ್ಮೂರಲ್ಲಿ. ಬಟ್ ಅದ್ರಲ್ಲಿ ಏನಪ್ಪ ಅಂತಂದರೆ ಫಸ್ಟು ಒಂದು 15-16 ವರ್ಷ ಹಿಂಗೆ ರೋಡ್ ಇರಲಿಲ್ಲ ಅಂದ್ಬಿಟ್ಟು ರೋಡ್ ಹಾಕಿದ್ರು. ರೋಡ್ ಹಾಕಿದ್ಮೇಲೆ ಇವಾಗ ಆಲ್ರೆಡಿ ಪೈಪ್ ಲೈನ್ ಮಾಡಿಬಿಟ್ಟು ಮೀಟ್ರ್ ಹಾಕ್ತೀವಿ ಅಂದ್ಬಿಟ್ಟು ಪೈಪ್ ಹೊತ್ತಿದ್ರು. ಪೈಪ್ ಸಾಲಿಲ್ಲ ಅಂದ್ಬಿಟ್ಟು ಇನ್ನೇನು ಅಲ್ಲೇ ಒಂದು ತಿಂಗಳಾಯಿತು. ಒಂದು ತಿಂಗಳಾದ್ಮೇಲೆ ತಿರ್ಗಾ ಕರೆಸಿ ಆಮೇಲೆ ತಿರ್ಗಾ ಪೈಪ್ ಹಾಕ್ಸಿದ್ರು. ಪೈಪ್ ಹಾಕ್ಸಿದ್ಮೇಲೆ ಈಗ ಮೀಟ್ರ್ ಹಾಕ್ತೀವಿ ಅಂದ್ಬಿಟ್ಟು ಮೀಟ್ರ್ ಹಾಕ್ತಾವ್ರೆ. ಈಗ ಮೀಟ್ರ್ ಹಾಕಿದ್ಮೇಲೆ ಇನ್ನೊಂದ್ಸಲ ಏನಪ್ಪ ಅಂದರೆ ಆ ಕಡೆ ಈ ಕಡೆ ಸೈಡ್ ಮೆತ್ತುತ್ತಾರೆ. ಆಮೇಲೆ ಏನಾರು ನೀರು ಹತ್ತಿಲ್ಲ ಅಂತಂದರೆ ಒಂದೇ ಸೈಡ್ ಪೈಪ್ ಲೈನ್ ಮಾಡ್ತೀವಿ ಅಂತ ಕಿತಾಕಿರೋ ಗೊತ್ತಿಲ್ಲ. ಅದಾದಮೇಲೆ ಅವೆಲ್ಲ ಕೆಲಸಗಳು ಇವಾಗ ಅಲ್ಲಿ ಈ ರೋಡ್ ನೋಡಿದ ತಕ್ಷಣಕ್ಕೆ ನನಗೆ 17 ವರ್ಷದಲ್ಲಿದ್ದಾಗ, ಇಲ್ಲ 16-17 ವರ್ಷದಲ್ಲಿದ್ದಾಗ ಈ ರೋಡ್ ಮಾಡಿದ್ದು. ಅಂದರೆ ನನಗೆ ಇವಾಗ 22, ಅಂದರೆ ಇವಾಗ ರೀಸೆಂಟ್ಲಿ ಮಾಡಿದ್ದನ್ನ. ಅವಾಗ ಏನಪ್ಪ ಅಂತಂದರೆ ಖುಷಿ ಪಡಬೇಕಾಗಿತ್ತು, ರೋಡ್ ಚೆನ್ನಾಗೈತಲ್ಲಪ್ಪ, ರೋಡ್ ಒಂದೇ ಸಲ ಚೆನ್ನಾಗೈತೆ ಅಂತ. ಇವಾಗ ಆ ಕಡೆಗೆ ಒಂದು ಲೈನು ಈ ಕಡೆಗೆ ಒಂದು ಲೈನ್ ಪೈಪ್ ಲೈನ್ ಮಾಡವ್ರೆ. ಈಗ ಆಲ್ರೆಡಿ ರೋಡ್ ಕಿತ್ತಾಕವ್ರೆ. ಇದು ಮುಚ್ಚಕ್ಕೆ ಒಂದು ಅಷ್ಟು ದಿನ ತಗೋತಾರೆ. ಆಮೇಲೆ ಏನಪ್ಪ ಅಂತಂದರೆ ಅಭಿವೃದ್ಧಿ ಕಡೆ ಗ್ರಾಮ ಸಾಗ್ತಿದೆ ಅನ್ನೋದೊಂದು ಖುಷಿ ವಿಚಾರ. ಅಂದರೆ ಇವೆಲ್ಲ ಪೈಪ್ ಲೈನು ಮತ್ತು ಮೀಟ್ರು, ಅಂದರೆ ನಮಗೇನು ಮೀಟ್ರ್ ಅವಶ್ಯಕತೆ ಇರಲಿಲ್ಲ, 2 ಬೋರ್ ಇರೋದ್ರಿಂದ. ಬಟ್ ಆದರೂ ಮೀಟ್ರು ಮಾಡ್ತಾವ್ರೆ.